ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೈತರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಏನಪ್ಪ ಬ್ಲಾಗ್ ಅಂತಂದ್ರೆ, ನಾನು ಒಬ್ಬಳೇ ಇದ್ದೀನಿ ಗೈಸ್. ಸೊ ಇವಾಗ ನೈಟ್ ಆಗಿದೆ, ಊಟ ಏನಾದರೂ ಮಾಡಬೇಕು. ಸೊ ಗಾಯ್ಸ್, ಇಲ್ಲಿ ನಾನು ಪಾಸ್ತಾನ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಗೈಸ್. ನಾನು ಪಾಸ್ತಾ ತೊಗೊಂಡಿದ್ದೀನಿ, ಸೊ ಅದನ್ನು ಹಾಕಿದ್ದೀನಿ ನಾನು ಒಬ್ಳಿಗೆ ಇರೋಷ್ಟು. ಸೊ ಇವಾಗ ತರಕಾರಿ ಕಟ್ ಮಾಡ್ಕೊಳ್ಳೋಣ ಗೈಸ್. ಸೊ ಗೈಸ್, ಫೈನಲಿ ನಾನಿಲ್ಲಿ ಪಾಸ್ತಾ ಬೇಕಿಟ್ಟಿದ್ದೀನಿ ಗೈಸ್. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಪಾಸ್ತಾಗೆ. ಆ ಪ್ಯಾಕೆಟ್ ಒಳಗಡೆ ಸಿಕ್ಕಿದ್ದು ಗೈಸ್, ನಂಗೆ ಗೊತ್ತಿಲ್ಲ ಏನು ಅಂತ, ಬಟ್ ಚೀಸ್ ಟೇಸ್ಟ್ ಮೇಕರ್ ಅಂತ ಇದೆ. ಸೊ ಲಾಸ್ಟಿಗೆ ಹಾಕೊಳ್ಳೋಣ ನಾನು ಎಲ್ಲ ಮಾಡಿದ್ಮೇಲೆ. ಸೊ ಹೆಂಗೆ ಬರುತ್ತೆ ಅಂತ ನೋಡೋಣ ಗೈಸ್. ಸೊ ನಾನಿಲ್ಲಿ ನಾನು ಒಬ್ಳಿಗೆ ಆಗಿರೋದ್ರಿಂದ ಒಂದು ಕ್ಯಾಪ್ಸಿಕಮ್, ಒಂದು ಚಿಕ್ಕ ಕ್ಯಾರೆಟ್, ಒಂದು ಆನಿಯನ್ ತೊಗೊಂಡಿದ್ದೀನಿ ಗೈಸ್. ಮತ್ತೆ ಸ್ವಲ್ಪ ಕಾರ್ನ್ ಇದ್ರೆ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಗೈಸ್. ನಾನು ಆಚೆ ಹೋದಾಗ ಸ್ವೀಟ್ ಕಾರ್ನ್ ಸಿಕ್ಕರೆ ತೊಗೊಂಡು ಬಂದು ಈ ಥರ ಫ್ರಿಜ್ಜಲ್ಲಿ ಫ್ರೀಝರ್ಗೆ ಬಿಡಿಸಿಟ್ಕೊಳ್ತೀನಿ ಗೈಸ್. ಸೊ ಅದು ಏನಾದರೂ ಮ್ಯಾಗಿ ಎಲ್ಲ ಮಾಡುವಾಗ ಚೆನ್ನಾಗಿರುತ್ತೆ ಆ್ಯಡ್ ಮಾಡ್ಕೊಂಡಾಗ. ಮತ್ತು ನನಗೆ ಇಷ್ಟ ಗೈಸ್ ಸ್ವೀಟ್ ಕಾರ್ನ್. ಸೊ ಅದಕ್ಕೆ ನಾನು ಹೋದಾಗೆಲ್ಲ ತೊಗೊಬಂದು ಈ ಥರ ಫ್ರೀಝರಲ್ಲಿ ಇಟ್ಕೋತೀನಿ. ಸೊ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಗೈಸ್. ಮಣಿಯಣ್ಣನೂ ಬಂದರು ಅಷ್ಟರಲ್ಲಿ ನಾನು ಒಬ್ಬಳೇ ಅಂತ. ಸೊ ಅವ್ರನ್ನ ಮಾತಾಡಿಸ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ. ಸೊ ಗೈಸ್, ನಾನು ಯಾವತ್ತು ಇಷ್ಟು ಪೇಷನ್ಸಲ್ಲಿ ನನಗೆ ಅಂತ ನಾನು ಕುಕ್ ಮಾಡ್ಕೊಂಡಿಲ್ಲ, ಬಟ್ ಇವತ್ತು ಮಾಡ್ತಾ ಇದ್ದೀನಿ. ಒಂದೇ ರೀಸನ್ನು, ಬ್ಲಾಗಿಗೂ ಕಂಟೆಂಟ್ ಆಯಿತು ಅಂತ ಗೈಸ್. ಸೊ ಮತ್ತು ನನಗೆ ಸ್ವಲ್ಪ ಎಲ್ಲ ಅಡುಗೆ ಮಾಡಿ ನಂಗೆ ಬರಲ್ಲ ಗೈಸ್. ಸೊ ಇವತ್ತೇ ಫಸ್ಟು ಸ್ವಲ್ಪ ಅಂತ ಮಾಡ್ತಾ ಇರೋದು, ನನಗೆ ಅಂತ ಮಾಡ್ತಾ ಇರೋದು. ಸೊ ಗೈಸ್, ಫೈನಲಿ ಮಾಡ್ತಾ ಇದ್ದೀನಿ. ಹೊಸ ವಿಷಯ ಗೈಸ್, ನಿಜವಾಗ್ಲೂ ನನ್ನ ಒಬ್ಳಿಗೆ ಅಂದರೆ ಇಷ್ಟಲ್ಲ, ರಿಸ್ಕೇ ತೊಗೊಳಲ್ಲ. ಸೊ ಆನಿಯನ್ನ ಈ ಥರ ಲೇಯರ್ ಬಿಡಿಸ್ಕೊಳ್ಳಿ ಗೈಸ್, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳಿ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಗೈಸ್, ಚೆನ್ನಾಗಿ ಬರುತ್ತೆ. ನಾನು ಇದನ್ನ ಸುಮಾರು ಟೈಮಿಂದ ಮಾಡಬೇಕು ಅಂದ್ಕೊಂಡು ಆಗಲಿಲ್ಲ ಗೈಸ್. ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಓವರೇ ಕೊಡ್ತಾ ಇದ್ದೆಲ್ಲ ನನ್ನ ಬ್ಲಾಗ್ಗೆ. ಸೊ ಅದಕ್ಕೆ ಇವತ್ತು ಡೈರೆಕ್ಟ್ ಬ್ಲಾಗ್ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಗಾಯ್ಸ್. ಅಂದ್ಕೊಂಡು ಸೊ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ. ಕೈ ಬೇರೆ ಕಟ್ ಮಾಡ್ಕೊಂಡು ಗೈಸ್, ಮುಸಂಬಿ ಕಟ್ ಮಾಡೋಣ ಮಾಡ್ತು ಗೈಸ್. ಒಂದೊಂದು ಟೈಮ್ ಹಂಗೆ ಆಗುತ್ತೆ. ನನ್ನ ಮೊದಲೇ ಇರಬೇಕು ಗೈಸ್, ಏನಾದರೂ ಮಾಡ್ಕೊಳ್ತಿದ್ರೆ ನನ್ನ ಕೆಲಸನೇ ಆಗಲ್ಲ ಗೈಸ್. ಸೊ ಇಷ್ಟೆಲ್ಲ ಬೇಡ ಆಗಿತ್ತು ಅನ್ಸುತ್ತೆ, ಬಟ್ ಜಾಸ್ತಿ ತರಕಾರಿ ಇದ್ದಾಗ ಚೆನ್ನಾಗಿದೆ ಬಿಕಾಸ್ ಪಾಸ್ತಾ ಸ್ವಲ್ಪನೇ ಇರೋದು. ಸೊ ಆಯ್ತು ಗೈಸ್. ಒಂದು ಬಾಣಲಿ ತೊಗೊಂಡು ಇಟ್ಕೊಂಡ್ಬಿಟ್ಟು ಇದು ಹಾಕೊಳ್ಳಿ ಗೈಸ್. 3 ಒಟ್ಟಿಗೆ ಹಾಕೊಳ್ಳಿ. ಇದು ಸಪ್ರೇಟಾಗಿ ಕುಕ್ ಆಗಬೇಕು. ಸೊ ಕಾರ್ನ್ ನಿಮ್ಮ ಮನೇಲಿ ಇಟ್ಟರೆ ಯೂಸ್ ಮಾಡಿ, ಇಲ್ಲಾಂದರೆ ನಾನು ಹೋದಾಗೆಲ್ಲ ತೊಗೊಂಡು ಸ್ವೀಟ್ ಕಾರ್ನ್ ಇಷ್ಟ ಈ ಥರ ಬಿಸಿ ಫ್ರಿಜ್ಜಲ್ಲಿ ಕೊಡಿ. ಸೊ ನೀವು ಹಂಗೆ ಮಾಡ್ಕೊಳ್ಳಿ ಗೈಸ್, ಏನಾಗಲ್ಲ, ಚೆನ್ನಾಗಿರುತ್ತೆ. ಫ್ರೀಸರಲ್ಲಿ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಗೈಸ್ ಇದಕ್ಕೆ, ಮತ್ತು ಆಯಿಲ್. ಗೈಸ್ ಕಸಿ ಮಾಡಿ ಸೊ ಇಲ್ಲಿ ಬಾಯ್ಲ್ ಆಗ್ತದೆ ಗೈಸ್. ಬಾಯ್ಲ್ ಗೈಸ್ ನೋಡಿ, ಈ ಥರ ಬಾಯ್ಲ್ ಆಗ್ತಾ ಇದೆ. ಐ ಥಿಂಕ್ ಇದಾಯಿತು ಅನಿಸುತ್ತೆ. ಇದು ಬೆಂದಿದೆಯಾ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಒಂದು ಚಾಕ್ ತೊಗೊಳ್ಳಿ. ಚಾಕ್ ತೊಗೊಂಡು ಒಂದು ನಿಮಿಷ ತೋರಿಸ್ತೀನಿ ಗೈಸ್. ಒಂದು ಚಾಕ್ ತೊಗೊಳ್ಳಿ. ನಾನು ಒಂದು ಕೈಯಲ್ಲಿ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನೆಲಕ್ಕೆ ಹಾಕ್ಕೊಂಡಿದ್ದೀನಿ. ನೆಲ ಮೀನ್ಸ್ ಇದು ಸ್ಲ್ಯಾಬು. ಸೊ ಇಲ್ಲಿ ನೋಡಿ ಗೈಸ್, ಇನ್ನು ಚಾಕ್ ತೊಗೊಂಡು ಇನ್ನು ಕಟ್ ಮಾಡಿದಾಗ 2 ಪೀಸ್ ಆಯಿತು ಅಂದರೆ ಅದು ಬೆಂದಿದೆ ಅಂತ ಇಟ್ಸ್ ರೆಡಿ ಗೈಸ್. ಇಷ್ಟು ಜಾಸ್ತಿ ಬಾಯ್ಲ್ ಮಾಡೋದು ಬೇಡ ಗೈಸ್. ನೋಡಿ ಇಟ್ಸ್ ರೆಡಿ. ನಿಮಗಂತೂ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳಿ. ಸೊ ಇಲ್ಲಿ ಉರಿಯೋಕ್ಕಿತ್ತು, ಅದು ಚಟಕ ಅಂತ ಇದೆ. ಸೊ ಇವಾಗ ಮಿಕ್ಸ್ ಮಾಡೋಣ. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಗೈಸ್. ಕೆಲವೊಂದು ಟೈಮು ಇದನ್ನು ನಾವು ಸೋರ್ ಹಾಕಿರ್ತೀವಲ್ಲ, ಆವಾಗ ಇದು ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಅದು ಅಂಟಬಾರ್ದು ಅಂತ ಹೇಳಿದ್ರೆ ಈ ಥರ ನೀರು ಸೋಸಿದ್ಮೇಲೆ ಸ್ವಲ್ಪ ತಣ್ಣೀರಲ್ಲಿ ಈ ಥರ ವಾಶ್ ಮಾಡಿ ಗೈಸ್. ಇನ್ನದು ಅಂಟ್ಕೊಳ್ಳೋಲ್ಲ.
ಇದೊಂದು ಟಿಪ್ಸ್ ಗೈಸ್, ಕಲ್ತ್ಕೊಳ್ಳಿ. ಸೊ ಗೈಸ್, ಇದು ಸಾಸ್ ಮಾಡೋಕ್ಕೆ ಅದನ್ನ ನಾನು ಒಂದು ಪ್ಯಾನ್ ತೊಗೊಂಡಿದ್ದೆ, ನಾನ್ ಸ್ಟಿಕ್ ಕಾಯಿಸಿದ್ದು. ಸೊ ಇದಕ್ಕೆ ಒಂದು ಚೂರು ಆಯಿಲ್ ಇಲ್ಲ ಗೀ ಹಾಕೊಳ್ಳಿ. ನಾನು ಆಯಿಲೇ ಹಾಕೋತಿದ್ದೆ ಸ್ವಲ್ಪ. ಆ್ಯಂಡ್ 2 ಸ್ಪೂನು ಮೈದಾ ಹಾಕೊಳ್ಳಿ ಗೈಸ್, ಮೈದಾ. ಇಟ್ಸ್ ಜಸ್ಟ್ ಫಾರ್ ಗ್ರೇವಿ ಗೈಸ್. ಸೊ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ಸೊ ಉರಿ ಕಮ್ಮಿನೇ ಇರಲಿ, ಬಿಕಾಸ್ ಗಂಟಾಗುತ್ತೆ. ಸೊ ಗೈಸ್, ಇವಾಗ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ಬಿಡ್ಬೇಡಿ ಗೈಸ್, ಗಂಟಾಗ್ಬಿಡುತ್ತೆ. ಮಿಲ್ಕ್ ಹಾಕಿದ್ಮೇಲೆ ಹಿಂಗೆ ತಿರುಗಿಸ್ತಾನೆ ಇರಿ. ಶೇಕ್ ಚೆಂಡು. ಸೊ ಗೈಸ್, ನಾನಿಲ್ಲಿ ಅರ್ಧ ಸ್ವಲ್ಪ ನೀರಿಗೆ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಕಿರೋದು ಫುಲ್ ಹಾಲು ಗೈಸ್. ಸೊ ಇವಾಗ ಹಾಕೋಣ. ಹಾಲೇ ಸಾಕು ಅಂದರೆ ಹಾಲೇ ಹಾಕೊಳ್ಳಿ ಗೈಸ್. ನಂಗೆ ಜಾಸ್ತಿ ಹಾಲು ಬೇಡ ಅಂತ ಅಂದ್ಕೊಂಡು ಈ ಥರ ನೀರಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಗ್ರೇವಿ ಮಾಡ್ಕೊತಾ ಇದ್ದೀನಿ ಗೈಸ್. ಸೊ ನೀಟಾಗಿ ಮಿಕ್ಸ್ ಮಾಡಿ ಬಿಡಬೇಡಿ ಗೈಸ್, ಗಂಟಾಗುತ್ತೆ. ಹುಷಾರಾಗಿ ಮಾಡಿ ಗೈಸ್, ಇಲ್ಲಾಂದರೆ ಚೆಲ್ಕೊತೀರ. ನಂತರ ನಾನು ಚೆಲ್ಲಿದೆ. ಸೊ ನನಗೆ ಚಲ್ದನೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಗೈಸ್. ಸಿಮ್ಮಲ್ಲೇ ಇದೆ ಗೈಸ್ ಉರಿ, ನಾನು ಹೈ ಮಾಡ್ಕೊಂಡಿಲ್ಲ. ಸೊ ಗೈಸ್, ಫೈನಲಿ ನೋಡಿ ಸಾಸ್ ಈ ಥರ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಆರಿಗ್ಯಾನೋ ಹಾಕ್ತಾ ಇದ್ದೀನಿ ಗೈಸ್. ಆರಿಗ್ಯಾನೋ ನಿಮ್ಮ ಮನೇಲಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೆಪ್ಪರ್ ಹಾಕೊಳ್ಳಿ ಗೈಸ್, ಪೆಪ್ಪರ್. ಸೊ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಗೈಸ್, ನನಗೆ ಇಷ್ಟ ಅಂತ. ಸೊ ಚಿಲ್ಲಿ ಫ್ಲೆಕ್ಸ್ಗೆ ಖಾಲಿ ಆಗಿದೆ, ಸ್ವಲ್ಪನೇ ಇರೋದು, ಅದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕ್ತೀನಿ. ನೆಕ್ಸ್ಟ್ ಮ್ಯಾಗಿಗೆ ಸೇವ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಇಷ್ಟೇ ಗೈಸ್. ಇದಕ್ಕೊಂದು ಸ್ವಲ್ಪ ಉಪ್ಪು. ನನ್ನ ಹತ್ರ ಪೆಪ್ಪರ್ ಪೌಡ್ರ್ ಇಲ್ಲ ಗೈಸ್, ಖಾಲಿ ಆಗಿದೆ. ಸೊ ಅದಕ್ಕೆ ನಾನು ಹಾಕಿದ್ದೆ ಸಾಲ್ಟ್ ಗೈಸ್. ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ಇದಕ್ಕೂ ಪಾಸ್ತಾಕ್ಕೂ ಹಾಕಿರ್ತೀರಾ, ವೆಜಿಟೇಬಲ್ಸ್ಗೂ ಹಾಕಿರ್ತೀರಾ. ಸೊ ಅದಕ್ಕೆ ಇವಾಗ ಈ ಥರ ಆಗಿದೆ ಗೈಸ್ ಗ್ರೇವಿ. ಸೊ ಈಗ ಮೇನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಈ ಫ್ರೈ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ, ಫ್ರೈ ಆಗಿದೆ ಅಲ್ವಾ, ಇದನ್ನ ಆ್ಯಡ್ ಮಾಡ್ಕೊಳ್ಳೋದು. ನೆಕ್ಸ್ಟು ಪಾಸ್ತಾ ರೆಡಿ ಇದೆಯಲ್ಲ ಅದನ್ನ. ಸೊ ಈಗ ಈ ಥರ ಕಾಣಿಸ್ತಾ ಇದೆ ಗೈಸ್. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಇಷ್ಟೇ ವಿಷಯ. ಟು ಕ್ಲೋಸ್. ಸೊ ಗೈಸ್, ಇದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಗೈಸ್ ನೋಡಿ, ಸ್ವಲ್ಪ ಇದೆ ಅಂತ ಹೇಳಿದೆ, ಇಷ್ಟೊಂದಾಗಿದೆ. ಇಷ್ಟು ನನ್ನ ಕೈ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಗೈಸ್. ಸ್ವಲ್ಪ ಹಂಗೆ ಎತ್ತಿಟ್ಟಿರ್ತೀನಿ, ವೇಸ್ಟ್ ಮಾಡಲ್ಲ. ಈ ಥರ ಕಾಣಿಸ್ತಾ ಇದೆ ಗೈಸ್. ಇಟ್ಸ್ ರೆಡಿ ಟು ಈಟ್.
ಯಮ್ಮಿಯಾಗಿ ಕಾಣಿಸ್ತಾ ಇದೆ ಟೇಸ್ಟು ಎಮ್ಮೆ ಆಗಿದೆ. ಸೊ ತಿಂದ್ಬಿಟ್ಟು ಹೇಳ್ತೀನಿ ಗೈಸ್, ಯಮ್ಮಿ ಆಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಲೇಬೇಕು ಗೈಸ್. ನಾನು ಅವಾಗಲೇ ಉಪ್ಪು ಟೇಸ್ಟ್ ನೋಡೋಣ, ನಾನು ಅವಾಗಲೇ ಹೇಳಿದೆ. ಸೊ ಯಮ್ಮಿ 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 ಯಮ್ಮಿ. ಸೊ ಗೈಸ್ ಫೈನಲಿ ಐ ಆಮ್ ಈಟಿಂಗ್. ನನ್ನ ಕೈಯಲ್ಲಿ ಜಾದು ಇದೆ ಗೈಸ್, ಯಮ್ಮಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಬೇಕು ಗೈಸ್, ಯಮ್ಮಿ ಗೈಸ್. ಇದು ನಿಜ ಸುಳ್ಳಲ್ಲ, ಇಟ್ಸ್ ಯಮ್ಮಿ ಅಂದರೆ ಯಮ್ಮಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಗೈಸ್, ಸಖತ್ತಾಗಿದೆ. ನನ್ನ ಕೈಯಲ್ಲಿ ಜಾದು ಇದೆ.